ಕನ್ನಡ ಚಿತ್ರರಂಗದಲ್ಲಿ ಪುನೀತ್ ರಾಜ್ಕುಮಾರ್ ಅಂದ್ರೆ ಅದೊಂದು ನಕ್ಷತ್ರ. ಪುನೀತ್ ರಾಜ್ಕುಮಾರ್ ಅಂದ್ರೆ ಅದರಲ್ಲಿ ಏನೋ ಒಂದು ವೈಬ್ರೇಷನ್. ಚಿರಂಜೀವಿ ಸರ್, ರಜನಿಕಾಂತ್ ಸರ್ ಮತ್ತೆ ಅಮಿತಾಬ್ ಬಚ್ಚನ್ ಅವರು ಕೂಡ ಅದನ್ನ ನಾಡಿ ಹೋಗ್ಲಿದ್ದಾರೆ. ಇಷ್ಟರಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಸಾಧನೆಗಳು ಪಠ್ಯ ಪುಸ್ತಕದಲ್ಲಿ ದಾಖಲಾಗಿದೆ. ಅವರು ನಿಧನದ 11ನೇ ದಿನದಲ್ಲಿ ನನಗೆ ಇದೊಂದು ಆಲೋಚನೆ ಬಂತು. ನೀವು ಈ ಹೋರಾಟ ಶುರು ಮಾಡಿದಾಗ ನಿಮಗೆ ನಂಬಿಕೆ ಇತ್ತ? ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ, ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತೆ. ಏನೇ ಬಂದ್ರು ನೀನ್ ಅದನ್ನ ತಡೆದು ನಿಂತು ನುಗ್ಗಿ ಜಯಿಸ್ತೀರಿ ನನಗಿದ್ರೆ ಮುಂದೆ ಹೋಗು. ಈ ಉದ್ದೇಶ ಇಟ್ಕೊಂಡು ಯಾರ ಹತ್ರ ಹೋದ್ರಿ? ನಿಮಗೆ ಸಿಕ್ಕಂತ ರೆಸ್ಪಾನ್ಸ್ ಹೇಗಿದೆ? ಅವಾಗ ಲೀಡರ್ ಆಫ್ ಆಪೋಸಿಷನ್ ಇದ್ದವರು, ಈಗ ಹಾಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರು ಒಂದೇ ಮಾತು ಹೇಳಿದ್ರು, ಗೋ ಕಂಗ್ರ್ಯಾಚುಲೇಷನ್. ಯಡಿಯೂರಪ್ಪ ಅವ್ರ ಹತ್ರ ಹೋಗಿ HD ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದೆ. ನನಗೆ ಅವರ ಸ್ಪಂದನೆ ನೋಡಿ ನನಗೆ ಇನ್ನ ಎನರ್ಜಿ ಜಾಸ್ತಿ ಆಯ್ತು. ನೀವು ಶುರು ಮಾಡಿದ್ದು 4 ವರ್ಷದ ಹಿಂದೆ, ಒಂದಿಷ್ಟು ಆಡಳಿತಗಳಾಗಿದೆ. ಆಗ್ಬೇಕು ಅಂತ ಬಂದಾಗ ಏನೋ ಒಂದು ರಾಜಕೀಯ ಅಲ್ಲಿ ವ್ಯತ್ಯಾಸಗಳಿಂದ ಇದಲ್ಲೇ ನೆನಗುದಿ ಬಿದ್ದು ಒಬ್ಬ ಕಲಾವಿದನ ಅಂತ ಮುಖ್ಯವಾಗಿ ತಂದು ನಾವು ಪಠ್ಯಕ್ಕೆ ಸೇರಿಸಬೇಕು ಅಂದಾಗ ಬೇಕು ಬೇಡ ನೆಗೆಟಿವ್ ಪಾಸಿಟಿವ್ ಬರ್ತದೆ. ಇಷ್ಟು ಹೋರಾಟಗಳ ಮಧ್ಯೆ ಎಲ್ಲಾ ಏಳು ಬೀಳುಗಳು, ಅದ್ರ ಮಧ್ಯೆ ನಮಗ್ ಫೋನ್ ಕರೆಗಳು, ಇನ್ನೊಂದು ಬೆದರಿಕೆಗಳು, ಅಯ್ಯೋ ಬೇಕಾದಷ್ಟು. ಇವತ್ತು ಒಂದು ಒಳ್ಳೆ ಕೆಲಸ ಯಾವತ್ತೂ ಆಳದ ಮಾಡ್ತಾರ ಸರ್, ಅದು ನಿಂತ್ಕೊಳುತ್ತೆ, ಗಟ್ಟಿ ನಿಂತ್ಕೊಳ್ಳುತ್ತೆ. ಈ ವಿಚಾರನ ಅಶ್ವಿನಿ ಮೇಡಮ್ ಅವರೇ ತೆಲುಗು ಇಂಡಸ್ಟ್ರಿಯಿಂದ ಅವ್ರಿಗೆ ಒಂದು ಕರೆ ಬರುತ್ತೆ. ತಂದೆ ಮಕ್ಕಳನ್ನ ಒಂದೇ ಒಂದು ಪುಸ್ತಕದಲ್ಲಿ ಸೇರಿಸ್ತಕ್ಕಂಥ ಒಂದು ಸೌಭಾಗ್ಯ ಇಡೀ ದೇಶದಲ್ಲಿ ನಿಮಗೆ ಸಿಕ್ಕಿರೋದು. ಇಡೀ ದಕ್ಷಿಣ ಭಾರತದಲ್ಲಿ 10ನೇ ವಯಸ್ಸಿಗೆ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಂತ ಕೀರ್ತಿ ಇರೋದು ನಮ್ಮ ಪುನೀತ್ ರಾಜ್ಕುಮಾರ್ ಅವರೊಬ್ಬರಿಗೆ. ಕನ್ನಡ ಚಿತ್ರರಂಗದಲ್ಲಿ ಪುನೀತ್ ರಾಜ್ಕುಮಾರ್ ಅಂದ್ರೆ ಅದೊಂದು ಹೆಸರು, ಅದೊಂದು ನಕ್ಷತ್ರ. ಆ ನಕ್ಷತ್ರ ಎಷ್ಟು ಮಟ್ಟಿಗೆ ಆರಾಧಿಸ್ತಾರೆ ಅಂದ್ರೆ ಅವ್ರ ಫ್ಯಾನ್ಸ್ಗಳು, ಅವರು ಇವತ್ತು ನಮ್ಮೊಂದಿಗೆ ಇಲ್ಲ ಆದ್ರೂ ಕೂಡ ದಿನನಿತ್ಯ ಅವ್ರ ಜಪ ಮಾಡೋ ಸಂಖ್ಯೆ ಸಾಕಷ್ಟಿದೆ. ಮಾರ್ಚ್ ಬಂದೇ ಬಿಡ್ತು ಅವರ ಹುಟ್ಟುಹಬ್ಬ. ಅದಕ್ಕಿಂತ ಮೊದಲು ಒಂದು ಒಳ್ಳೆ ವಿಷಯ ಹೇಳ್ಕೋಬೇಕು. ಪುನೀತ್ ಅವರ ಬಾಲ್ಯದ ದಿನಗಳು, ಅವರ ಸಾಧನೆ, ಸಾಮಾಜಿಕ ಕೆಲಸಗಳು, ಸಹಾಯ ಹಸ್ತ ಚಾಚಿದ ದಿನಗಳು, ಇವನ್ನೆಲ್ಲ ಪಠ್ಯ ಪುಸ್ತಕಕ್ಕೆ ಸೇರಿಸ್ಬೇಕು ಅಂತೇಳಿ ಒಂದು ಹೋರಾಟ ನಡೀತಾ ಇತ್ತು. ಆ ಓಡಾಟಕ್ಕೆ ಈಗಾಗಲೇ ಜಯ ಕೂಡ ಸಿಕ್ಕಿದೆ. ಇಷ್ಟರಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಸಾಧನೆಗಳು ಪಠ್ಯ ಪುಸ್ತಕದಲ್ಲಿ ದಾಖಲಾಗ್ತವೆ. ಇವೆಲ್ಲ ಸರಿ, ಆ ದಾಖಲಾಗಲಿಕ್ಕೆ ಯಾರು ಹೋರಾಟ ಮಾಡಿದ್ರು ಅನ್ನೋದಾದ್ರೆ ಪುನೀತ್ ಅವರ ಅಪ್ಪಟ ಅಭಿಮಾನಿ ಇವತ್ತು ನಮ್ಮ ಕರ್ನಾಟಕ TV ಸ್ಟುಡಿಯೋಗೆ ಬಂದಿದ್ದಾರೆ. ಅವರು ಚಿಕ್ಕಂದಿನಿಂದ ಕೂಡ ಪುನೀತ್ ಅವರ ಅಪ್ಪಟ ಅಭಿಮಾನಿ. ಅವರ ಸಿನಿಮಾಗಳನ್ನ ನೋಡಿ ಬೆಳೆದವರು. ಅಷ್ಟೇ ಅಲ್ಲ, ಸೈಕಲ್ ಹತ್ಕೊಂಡು ಎಲ್ಲೋ ಒಂದು ಟೆಂಟಿಗೆ ಹೋಗಿ ಅವ್ರ ಸಿನಿಮಾನ ನೋಡ್ಕೊಂಡ್ ಬರ್ತಾ ಇದ್ದಂತ ದಿನಗಳನ್ನು ಕೂಡ ಮೆಲ್ಕ್ ಹಾಕ್ತಾರೆ. ಅದನ್ನು ಕೂಡ ಅವ್ರು ಮರ್ತಿಲ್ಲ. ಯಾವಾಗ ಪುನೀತ್ ಅವರು ಕಣ್ಮರೆ ಆಗ್ತಾರೆ, ಅದಾದ 11 ದಿನಗಳಲ್ಲಿ ಅವರು ಪುನೀತ್ ಅವ್ರಿಗೆ ಏನಾದ್ರೂ ಒಂದು ನಾವು ಮಾಡಲೇಬೇಕು ಒಬ್ಬ ಅಭಿಮಾನಿಯಾಗಿ ಅಂತೇಳಿ ಮನ್ಸಲ್ಲಿ ಅನ್ಕೋತಾರೆ. ಸೊ ಅನ್ಕೊಂಡಿದ್ದೇ ಒಂದು, ಮುಂದಿನ ಪೀಳಿಗೆಯು ಕೂಡ ಅಂದ್ರೆ ಮುಂದಿನ ಜನರೇಷನ್ ಕೂಡ ಪುನೀತ್ ಅವರ ಬಗ್ಗೆ ತಿಳ್ಕೋಬೇಕು. ಹಾಗೆ ಮಾಡ್ಬೇಕಂದ್ರೆ ಪಠ್ಯ ಪುಸ್ತಕದಲ್ಲಿ ಅವರ ಸಾಧನೆಗಳು ದಾಖಲಾಗಬೇಕು ಅನ್ನೋದು ಅವರ ಅಭಿಪ್ರಾಯ ಆಗುತ್ತೆ ಮತ್ತು ಉದ್ದೇಶ ಆಗುತ್ತೆ. ಅದಕ್ಕಾಗಿ ಸತತ ಹೋರಾಟ ಮಾಡ್ತಾರೆ. ಕಳೆದ 4 ವರ್ಷಗಳಿಂದ ಓಡಾಟ ಎಲ್ಲ ಮಾಡಿ, ಜನ ಜಾಗೃತಿ ಮಾಡಿ, ಪಬ್ಲಿಕ್ ಮುಂದೆ ನಿಂತ್ಕೊಂಡು ಅವೇರ್ನೆಸ್ ಮಾಡಿ, ಆ ಬಳಿಕ ಒಂದಷ್ಟು ಮಂತ್ರಿಗಳು, ಸಚಿವರು, MLAಗಳನ್ನು ಎಲ್ಲ ಓಡಾಟ ನಡೆಸಿದ ನಂತರ ಅವರಿಗೆ ಒಂದು ಜಯ ಸಿಗುತ್ತೆ, ಆದೇಶ ಸಿಗುತ್ತೆ. ಪುನೀತ್ ಅವರ ಸಾಧನೆಗಳು, ಅವರ ಜೀವನ ಚರಿತ್ರೆಯ ಒಂದಷ್ಟು ಭಾಗ ಏನಿದೆ ಅದು ಪಠ್ಯ ಪುಸ್ತಕದಲ್ಲಿ ದಾಖಲಾಗುತ್ತೆ. ಆ ಆದೇಶ ಕೂಡ ಸಿಗುತ್ತೆ. ಇನ್ನೇನು ಆ ಆದೇಶ ಪ್ರತಿ ಇಟ್ಕೊಂಡಿರ್ತಕ್ಕಂಥ ಆ ಅಭಿಮಾನಿ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಅವ್ರ ಜೊತೆ ಒಂದಷ್ಟು ಮಾತಾಡ್ತಾ ಹೋಗೋಣ. ನಮಸ್ಕಾರ ದೇವರಾಜ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಎಸ್, ನಾನು ಯಾಕೆ ನಿಮ್ಮ ಬಗ್ಗೆ ಇಷ್ಟೊತ್ತು ಹೇಳಿದೆ ಅಂದ್ರೆ, ಯಾರಿಗೆ ಸ್ಟಾರ್ಗೆ ಯಾರು ಬೇಕಾದ್ರೂ ಫ್ಯಾನ್ ಆಗಿಬಿಡ್ತಾರೆ. ಆದ್ರೆ ಆ ಸ್ಟಾರ್ನ ಒಂದಷ್ಟು ಬದುಕಿನ ಚಿತ್ರಣಗಳು, ಬದುಕಿನ ಸಾಮಾಜಿಕ ಕೆಲಸಗಳನ್ನ 4 ಜನಕ್ಕೆ ತಿಳಿಬೇಕು ಅನ್ನೋದು ಮಾಡೋದಿದೆಯಲ್ಲ, ಅದು ಓಕೆ. ಈಗಿನವ್ರಿಗೆ ಎಲ್ಲರಿಗೂ ಗೊತ್ತು ಪುನೀತ್ ಯಾರು, ಹೇಗೆ, ಅವರ ಹೋರಾಟ ಹೇಗಿತ್ತು, ಅವರ ಸಿನಿಮಾಗಳ ಹೇಗಿದ್ವು, ಬದುಕಿನ ಸಾರ್ಥಕತೆ ಹೇಗೆಲ್ಲ ಆಯ್ತು ಅನ್ನೋದು. ಆದ್ರೆ ಮುಂದಿನ ಪೀಳಿಗೆ ಆಗ್ಬೇಕು, ಮುಂದಿನ ಪೀಳಿಗೆಗೆ ಅವರ ಪಠ್ಯ ಪುಸ್ತಕದಲ್ಲಿ ಅವರ ಸಾಧನೆಗಳು ದಾಖಲಾಗಬೇಕು ಅಂತ ನೀವು ಹೋರಾಟ ಮಾಡಿದ್ರಲ್ಲ. ಸೊ ಅಲ್ಲಿಂದ ಶುರು ಮಾಡೋಣ. ಇದಕ್ಕೆ ಜಯ ಕೂಡ ಸಿಕ್ಕಿದೆ. ಫಸ್ಟ್ ಆಫ್ ಆಲ್ ನಿಮಗೆ ಅಭಿನಂದಿಸ್ತೀನಿ. ಓಕೆ, ನೀವೊಬ್ಬ ಅಭಿಮಾನಿ ದೇವರಾಜ್ ಅವರು, ನಿಮಗೆ ಯಾಕೆ ಪಠ್ಯ ಪುಸ್ತಕಕ್ಕೆ ಸರ್ದು ಸೇರಿಸ್ಬೇಕು ಅಂತ ಅನಿಸ್ತು? ಯಾವಾಗ ಅನಿಸ್ತು?
ಮೊದಲು ನಾನು ಮಾಧ್ಯಮ ಕ್ಷೇತ್ರಕ್ಕೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಯಾಕೆಂದರೆ ಡೇ ಒನ್ನಿಂದ ನಮ್ಮ ಜೊತೆ ನಿಂತು ನಾವು ಮಾಡತಕ್ಕಂಥ ಸಾಕಷ್ಟು ಅಭಿಯಾನಕ್ಕೆ ಬೆಂಬಲ ಕೊಟ್ಟವರು ಹಾಗೂ ಸಹಕಾರ ಕೊಟ್ಟವರು ಮಾಧ್ಯಮ ಕ್ಷೇತ್ರ. ಹಾಗೆ ಮೊದಲು ನಿಮ್ಗೆ ಅಭಿನಂದನೆ. ಥ್ಯಾಂಕ್ ಯು ಸರ್. ಸರ್ ಆ್ಯಕ್ಚುಲಿ ಇದು ನನಗೆ ಅವರು ನಿಧನದ 11ನೇ ದಿನದಲ್ಲಿ ನನಗಿದೊಂದು ಆಲೋಚನೆ ಬಂತು. ಸಾಕಷ್ಟು ಕೋಟ್ಯಾಂತರ ಜನಗಳ ಆರಾಧ್ಯ ದೇವ, ಅವ್ರದ್ದೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂದರೆ ಅದರಲ್ಲಿ ಏನೋ ಒಂದು ವೈಬ್ರೇಷನು, ಒಬ್ಬ ಸರಳ ಸ್ನೇಹ ಜೀವಿ ಅಂಥ ವ್ಯಕ್ತಿನ ಇವತ್ತು ಕಳ್ಕೊಂಡಿದ್ದೀವಿ. ಆದರೆ ಅವ್ರನ್ನ ಕಳ್ಕೊಂಡಿಲ್ಲ, ಮತ್ತೆ ನಾವು ಇದಾರೆ ಇರಬೇಕು, ಮುಂದಿನ ಪೀಳಿಗೆಗೆ ಅವ್ರ ಬಗ್ಗೆ ತಿಳಿಬೇಕು, ಅವರ ಆದರ್ಶ, ಅವರ ಸರಳತೆ ಮುಂದಿನ ಪೀಳಿಗೆಗೆ ಅದು ತಿಳಿಬೇಕು ಅಂತೇಳಿ ಸಾಕಷ್ಟು ಯೋಚನೆ ಮಾಡಿ ಹೀಗೆ ನಾನು ಏನಾದರೂ ಒಂದು ಮಾಡಬೇಕಲ್ಲ ಅಂತ ಸಾಕಷ್ಟು ಯೋಚನೆ ಮಾಡಿದಾಗ ಇದೊಂದು ವಿಚಾರ ತಲೆಗೆ ಬರುತ್ತೆ. ಪಠ್ಯಕ್ಕೆ ಸೇರಿಸೋದ್ರಿಂದ ಏನು ಜನಗಳ ಅಭಿಪ್ರಾಯ ಏನು ಬರ್ಬೋದು, ಇದೊಂದು ಅಭಿಪ್ರಾಯ ಜನಗಳ ಹತ್ರ ಇಡೋಣ, ಇದನ್ನು ಜನಗಳ ಮುಂದೆ ಇಟ್ಟು ಅವರ ಅಭಿಪ್ರಾಯ ಏನು ಬರುತ್ತೆ ನೋಡಿ ನಂತರ ಇದನ್ನು ನಾವು ಕಾರ್ಯರೂಪಕ್ಕೆ ತರೋಣ, ಏನಾದರೂ ಒಂದು ಇದ್ರ ಮೂಲಕ ನಾವು ಒಪ್ಪೋರ್ಗೆ ಒಂದು ಕೊಡುಗೆ ಕೊಡೋಣ, ಶಾಶ್ವತವಾಗಿ ಅವರು ಉಳಿಬೇಕು ಪುಸ್ತಕದಲ್ಲಿ, ಆ ರೀತಿ ಏನಾದರೂ ಒಂದು ಮಾಡಬೇಕು ಅಂತ ಯೋಚನೆ ಮಾಡಿ ಹೀಗೆ ನಮ್ಮ ಸ್ನೇಹಿತರ ಹತ್ರ ಇದನ್ನು ಡಿಸ್ಕಷನ್ ಮಾಡಿದೆ. ನಮಗೆ ಇದಕ್ಕೆ ಒಳ್ಳೆ ಅಭಿಪ್ರಾಯ ಕೊಟ್ಟವರು ನಮ್ಮ ಮಂಜು ಅಂತೇಳಿ, ಮೋಹನ್ ಅಂತೇಳಿ, ವಿಜಯ್ ಅಂತೇಳಿ, ಮಿಥುನ್ ಅಂತೇಳಿ, ಇನ್ನು ಸಾಕಷ್ಟು ಜನ ನಮ್ಮ ಸ್ನೇಹಿತರು, ನಮ್ಮ ಉತ್ತರ ಕರ್ನಾಟಕದಲ್ಲಿ ದತ್ತು ಅಂತೇಳಿ ನಮ್ಮ ಉತ್ತರ ಕರ್ನಾಟಕದ ಸ್ನೇಹಿತರು, ಅವ್ರ ಹತ್ರ ಈ ವಿಚಾರ ಪ್ರಸ್ತಾಪ ಮಾಡಿದೆ. ನೀನು ಈ ರೀತಿ ಇದೆ, ಪಠ್ಯಕ್ಕೆ ತರಬೇಕು ಪೋರ್ ಅಂತ ಒಂದು ಆಲೋಚನೆ ಇದೆ, ಇದ್ರ ಬಗ್ಗೆ ಏನು ಹೇಳಿ, ಏನಾದರೂ ಮಾಡ್ಬೋದಾ ಏನು ಅಂತ ಕೇಳಿದೆ. ಸರಿ, ಅವರು ಇಲ್ಲ, ಒಂದೊಳ್ಳೆ ವಿಷಯ, ಪುಸ್ತಕ ತರೋದು ಅಂದರೆ ಅಷ್ಟು ಸುಲಭದ ವಿಚಾರ ಅಲ್ಲ, ಸಾಕಷ್ಟು ಸಮಯ ಹಿಡಿಯುತ್ತೆ, ಟೈಮ್ ಹಿಡಿಯುತ್ತೆ, ಸಾಕಷ್ಟು ಶ್ರಮನೂ ಉಂಟು, ನಿನ್ನ ಅಭಿಮಾನನ ಆ ಶ್ರಮದ ಮೂಲಕ ತೋರಿಸಿದ್ರೆ ಖಂಡಿತ ಯಶಸ್ವಿ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಆದಮೇಲೆ ಆಮೇಲೆ ಮೋಹನ್ ಅಂತೇಳಿ ನಮ್ಗೆ ತುಂಬ ಬೇಕಾದವರು, ಮಂಜು ಅಂತೇಳಿ, ನಾನು ಅವ್ರ ಹತ್ರ ಸಾಕಷ್ಟು ವಿಚಾರಗಳು ಡಿಸ್ಕಷನ್ ಮಾಡಿದೆ. ಅವರು ಇದಕ್ಕೆ ಏನೇ ಮಾಡಿದ್ರು ಒಳ್ಳೇದಾಗುತ್ತೆ, ಹೋಗು ಗುರು ರಾಯರಿದ್ದಾರೆ ಅಂತೇಳಿ ಆಶೀರ್ವಾದ ಮಾಡಿದ್ರು. ಸರ್ ಅವತ್ತು ನಾನು 11ನೇ ದಿನ ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಸಹಿ ಸಂಗ್ರಹ ಅಭಿಯಾನ ಅಂತೇಳಿ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದೆ. ಅಲ್ಲಿ ಯಾವ ಥರ ಜನಗಳ ರೆಸ್ಪಾನ್ಸ್ ಬಂತು ಅಂದರೆ ನೀವು ನಂಬಲಿಕ್ಕಿಲ್ಲ, ಪೊಲೀಸ್ ಸಿಬ್ಬಂದಿಗಳು ಸಹಿತ ಬಂದು ಸಹಿ ಸಂಗ್ರಹಕ್ಕೆ ಸಹಿ ಹಾಕಿ ಇಂಥ ವ್ಯಕ್ತಿ ಬಗ್ಗೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿದ್ದೀರಿ, ನಿಮಗೆ ಸಕ್ಸಸ್ ಆಗಲಿ, ಯಶಸ್ವಿ ಆಗಲಿ, ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ನಮಗೆಲ್ಲ ಆಶೀರ್ವಾದ ಮಾಡಿದ್ರು. ನನಗೆ ಅಲ್ಲಿ ಸಿಕ್ಕಿದಂಥ ಒಂದು ಪಾಸಿಟಿವ್ನೆಸ್ಸು, ಇದು ಒಂದು ಒಳ್ಳೆಯ ವಿಚಾರ, ಇದನ್ನು ನಾವು ಜನಗಳ ಹತ್ರ ಇಟ್ಟು ಇದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕೆಂದ್ರೆ ಆವತ್ತಿಂದ ಹೋರಾಟ ಶುರು ಮಾಡಿದೆ ಸರ್. ಓಕೆ, ನೀವು ಈ ಹೋರಾಟ ಶುರು ಮಾಡಿದಾಗ ನಿಮಗೆ ನಂಬಿಕೆ ಇತ್ತಾ? ಅಂದರೆ ಎಷ್ಟು ಹೋರಾಟ ಮಾಡ್ಬೋದು, ಆಮೇಲೆ ಇದಕ್ಕೆ ಪಾಸಿಟಿವ್ ಆಗಿ ತಗೊಳ್ತಾರೆ ಜನ ಅನ್ನೋದು ಇತ್ತಾ ನಂಬಿಕೆ? ಸರ್ ಹೌದು, ಅದೊಂದು ಭಯ ಇತ್ತು. ಯಾಕಂದರೆ ಇದು ಬಹಳ ಸೂಕ್ಷ್ಮ ವಿಚಾರಗಳು. ಇಂಥ ವಿಚಾರಗಳನ್ನ ನಾವು ಪಬ್ಲಿಕ್ ಮುಂದೆ ಇಟ್ಟಾಗ ಬೇಕು ಬೇಡಗಳು, ನೆಗೆಟಿವ್ ಎಲ್ಲ ರೀತಿ ಅಭಿಪ್ರಾಯಗಳು ಬರ್ತವೆ. ಬಟ್ ಅಷ್ಟು ತಡ್ಕೋಬೇಕು ಇವೆಲ್ಲ ನನಗೆ ಯೋಚನೆ ಬಂತು. ನನಗೆ ಸಾಕಷ್ಟು ಜನ ಇದನ್ನ ಡಿಸ್ಕಷನ್ ಮಾಡಿದಾಗ ಎಲ್ಲ ಥರನೂ ಹೇಳಿದ್ರು, ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ, ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತೆ, ಏನೇ ಬಂದರೂ ನೀನು ಅದನ್ನು ತಡೆದು ನಿಂತು ನುಗ್ಗಿ ಜಯಿಸ್ತೀನಿ ಅನ್ನಂಗಿದ್ರೆ ಮುಂದೆ ಹೋಗು, ಇಲ್ಲಾಂದರೆ ಹೋಗಬೇಡ ಅಂತ ಹೇಳಿದ್ರು. ಬಟ್ ನನಗೆ ಹಂಗಂದಾಗ ಒಂದ್ಸರಿ ಯೋಚನೆ ಬಂತು, ಬಟ್ ಆದರೂ ನಾನು ಬಿಡಲಿಲ್ಲ. ಇಲ್ಲ, ಏನಾದರೂ ಆಗಲಿ ಅದನ್ನು ನಾನು ಜಯಿಸ್ತೀನಿ, ಅದೇನೇ ಬಂದರೂ ನಾನು ಫೇಸ್ ಮಾಡ್ತೀನಿ, ಅದನ್ನು ಗೆಲ್ತೀನಿ ಅಂತೇಳಿ ಆವತ್ತಿಂದ ಹೋರಾಟ ಮಾಡಿದೆ. ಓಕೆ, ನೀವು ಫಸ್ಟು ಈ ಉದ್ದೇಶ ಇಟ್ಕೊಂಡು ಯಾರ ಹತ್ರ ಹೋದ್ರಿ? ನಿಮಗೆ ಸಿಕ್ಕಂಥ ರೆಸ್ಪಾನ್ಸ್ ಹೇಗಿತ್ತು? ಸರ್ ಮೊದಲು ನನಗೆ ಉದ್ದೇಶ ಇಟ್ಕೊಂಡು ಜನಾಭಿಪ್ರಾಯ ಸಂಗ್ರಹಿಸಿದ ಮೇಲೆ ಓವರಾಲ್ ನಾನು ಎಲ್ಲ ಕಡೆನೂ ಜಿಲ್ಲಾ ಕೇಂದ್ರಗಳು, ಎಲ್ಲೆಲ್ಲಿ ನಮ್ಮ ಪೋರ್ ಕಾರ್ಯಕ್ರಮಗಳು, ಎಲ್ಲೆಲ್ಲಿ ಪಬ್ಲಿಕ್ ಪ್ರೋಗ್ರಾಮ್ ಸಿಗುತ್ತೆ ನಾನು ಎಲ್ಲ ಕಂಡಕ್ಟ್ ಮಾಡಿದ್ದೀನಿ. ಅಲ್ಲಿ ಒಂದು AV ಮಾಡಿಸಿ ಪುನೀತ್ ಅವರ ಜೀವನ ಆ AV ಒಳಗಡೆ ನಾನು ಸೇರಿಸಿದ್ದೆ. ಅವರ ಬಾಲ್ಯದಿಂದ ಅಂಥವ್ರಿಗೆ ಏನೇನು ಅವರ ಜೀವನ ಇದಿತ್ತಲ್ಲ ಅದಷ್ಟು AV ಮೂಲಕ ಜನಗಳಿಗೆ ತಿಳಿಸ್ತಿದ್ದೆ. ಇಷ್ಟೆಲ್ಲ ಮಾಡಿದ್ದಾರೆ, ಈ ರೀತಿಯೆಲ್ಲ ಮಾಡಿದ್ದಾರೆ, ಇಂಥ ವ್ಯಕ್ತಿ ಪಠ್ಯಕ್ಕೆ ತರಬೇಕು ನನ್ನ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ದೆ. ಅವರೆಲ್ಲ ಓಕೆ 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 ಅಂತ ಪಾಸಿಟಿವ್ ನಂಗೆ ರಿವ್ಯೂ ಸಿಕ್ತು. ಎಲ್ಲ ಆದಮೇಲೆ ಓಕೆ ಅಂತೇಳಿ ಓವರಾಲ್ ಆಮೇಲೆ ನಾನೊಂದು ರಾಜಕೀಯ ವೇದಿಕೆ ಸಿದ್ಧಪಡಿಸಿದೆ. ಅದರಲ್ಲಿ ಮೊದಲನೇದಾಗಿ ನಾನು ಭೇಟಿ ಮಾಡಿದ್ದು ಆವಾಗ ಲೀಡರ್ ಆಫ್ ಆಪೋಸಿಷನ್ ಇದ್ದವರು, ಈಗಿನ ಹಾಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಅವಾಗ ಲೀಡರ್ ಆಫ್ ಆಪೋಸಿಷನ್ ಬೊಮ್ಮಾಯಿ ಸರ್ ಮುಖ್ಯಮಂತ್ರಿಗಳಿದ್ದರು. ಸೊ ಅವಾಗ ಅವ್ರ ಹತ್ರ ಹೋದೆ, ನನಗೆ ಅಲ್ಲಿ ಬೆಂಬಲ ಸಿಕ್ತು. ಹೋಗದೆ ಮನವಿ ಕೊಟ್ಟೆ. ಏನಪ್ಪ ಅಂದರು, ಈ ರೀತಿ ಪುನೀತ್ ರಾಜ್ಕುಮಾರ್ ಪಠ್ಯಕ್ಕೆ ತರಬೇಕು ಅನ್ನೋ ಒಂದು ಅಭಿಯಾನ ಆಲೋಚನೆ ಇದೆ, ನಿಮ್ಮ ಬೆಂಬಲ ಸಿಕ್ಕಿದ್ರೆ ನಾವು ಮುಂದುವರಿತೀವಿ ಸರ್. ಅವ್ರು ಒಂದೇ ಮಾತು ಹೇಳಿದ್ದು, ಶೇಕೆಂಡ್ ಕೊಟ್ಟು ಗೋ ಹೆಡ್, ಕಂಗ್ರ್ಯಾಚುಲೇಷನ್. ಅವರು ಅವತ್ತು ನನಗೆ ಒಂದು ಮಾತು ಹೇಳಿದ್ರು ಸಿದ್ದರಾಮಯ್ಯನವರು, ಅವತ್ತು ನಾವು ಅವರೊಂದು ಮಾತು ಆಶೀರ್ವಾದ ಇವತ್ತು ಅವರ ಸರ್ಕಾರದಲ್ಲಿ ಅಧಿಕೃತವಾಗಿ ಅದಕ್ಕೆ
ಆದೇಶ ಆಗಿದೆ. ಆದೇಶ ಆಗಿದೆ. ಹೌದು. ಓಕೆ, ಅದಾದ್ಮೇಲೆ ಮತ್ತೆ ಇನ್ ಯಾರನ್ನ ಭೇಟಿ ಮಾಡಿದ್ರಿ? ಯಾಕಂದ್ರೆ ನೀವು ಶುರು ಮಾಡಿದ್ದು 4 ವರ್ಷದ ಹಿಂದೆ, ಹೌದು. ಅಲ್ಲಿಂದ ಇಲ್ಲಿವರೆಗೆ ಪ್ರೋಸೆಸ್ ತಗೊಳ್ತಂತಂದ್ರೆ ಒಂದಿಷ್ಟು ಏರಿಳಿತಗಳಾಗಿದೆ. ಬಾರಿ 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 ನಾವು ಅದಾದ ನಂತರ ನಾನು ಆವಾಗ ಯಡಿಯೂರಪ್ಪ ಅವ್ರ ಹತ್ರ ಹೋಗಿದ್ದೆ. ಅವಾಗ್ಲೂ ಕೂಡ ಅವ್ರಿಗೂ ಮನವಿ ಸಲ್ಲಿಸ್ತೆ, ಈ ರೀತಿ ಇದೆ, ನಾವು ಪಠ್ಯಕ್ಕೆ ತರಬೇಕು ಅಂತ ಒಂದು ವಿಶೇಷ ಅಭಿಯಾನ ಮಾಡಿದ್ದೀವಿ. ನಮ್ಮೆಲ್ಲ ಅಭಿಮಾನಿಗಳ, ಕೋಟ್ಯಾಂತರ ಅಭಿಮಾನಿಗಳ ಕನಸು ಕೂಡ ಇದು. ದಯವಿಟ್ಟು ಇದು ನಿಮ್ಮ ಮೂಲಕನೂ ಆಗಲಿ, ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಬೇಕು. ಇದಕ್ಕೊಂದು ಈ ಮನವಿನ ಪುರಸ್ಕರಿಸಿ ನೀವು ಇದಕ್ಕೆ ಬೆಂಬಲ ಸೂಚಿಸಿ ಅಂತ ಅವ್ರನ್ನ ಕೇಳ್ಕೊಂಡೆ. ಅವರು ನೋಡಿದ್ರು, ವಿಚಾರ ತಿಳ್ಕೊಂಡ್ರು. ಹೌದಾ, ಭಾಳ ಸಂತೋಷ, ಒಳ್ಳೆ ಕೆಲಸ ಮಾಡಿ ಆಯಿತು ಅಂತ. ಅದಾದ ನಂತರ ನಾವು HD ಕುಮಾರಸ್ವಾಮಿ ಅವ್ರನ್ನೂ ಭೇಟಿ ಮಾಡಿದ್ವಿ. ಈಗ ಹಾಲಿ ಕೇಂದ್ರ ಮಂತ್ರಿಗಳು, ಆಗ ಅವ್ರನ್ನೂ ಕೂಡ ಭೇಟಿ ಮಾಡಿ ಎಲ್ಲರೂ ಕೂಡ ಸ್ಪಂದಿಸಿ, ಎಲ್ಲ ಪ್ರತಿಯೊಬ್ರು ಸರ್, ನನಗೆ ಅವರ ಸ್ಪಂದನೆ ನೋಡಿ ನನಗೆ ಇನ್ನೂ ಎನರ್ಜಿ ಜಾಸ್ತಿ ಆಯ್ತು. ನನಗೆ ಡೇವ್ನಲ್ಲಿ ಯಾರು ಹೇಳಿದ್ರಲ್ಲ, ನಿನಗೆ ಏನೇ ಆದ್ರೂ ತಡ್ಕೋತಿನ ಶಕ್ತಿ ಇದ್ರೆ ಮುಂದೆ ಹೋಗು, ಇಲ್ಲಾಂದ್ರೆ ಹೋಗ್ಬೇಡ. ನನಗೆ ಅಲ್ಲಿವರೆಗೆ ಇದ್ದ ಭಯ, ಆತಂಕ ನಂತರ ದಿನಗಳಲ್ಲಿ ನನಗೆ ಕಡಿಮೆ ಆಯ್ತಾ ಬಂತು. ಇದು ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆ ಕಾರ್ಯಾಂಗ, ಒಂದು ಒಳ್ಳೆ ಆಲೋಚನೆ ನನ್ನ ತಲೆಗೆ ಬಂದಿದೆ. ಖಂಡಿತ ಇದು ಮಾಡೋದ್ರಿಂದ ಒಂದು ಒಳ್ಳೆ ಸಕ್ಸಸ್ ಆಗುತ್ತೆ. ಅವ್ರನ್ನ ಸೂರ್ಯಚಂದ್ರ ಇರೋವರೆಗೂ ಪಠ್ಯ ಭಾಗದಲ್ಲಿ ತಂದ್ರೆ ಅವ್ರನ್ನ ಮುಂದಿನ ಪೀಳಿಗೆಗೆ ಅವರೊಂದು ಮಾದರಿಯಾಗ, ಮಕ್ಕಳಿಗೂ ಇನ್ಸ್ಪೈರ್ ಆಗಂತ ವ್ಯಕ್ತಿ ಪಠ್ಯಕ್ಕೆ ಸೇರಿಸ್ಬೋದಲ್ಲ ಅನ್ನೋ ಒಂದು ಖುಷಿ ನನಗೆ ಇನ್ನೂ ಸ್ವಲ್ಪ ಪ್ರೋತ್ಸಾಹ ಜಾಸ್ತಿ ಸಿಕ್ತು. ಸರಿ, ಅದಾದ ನಂತರ ಕುಮಾರಸ್ವಾಮಿ ಅವರಾದ ನಂತರ ಇನ್ನು ಸಿನಿಮಾ ಕ್ಷೇತ್ರಕ್ಕೆ ಬಂದೆ. ಅದರಲ್ಲಿ ನಮ್ಗೆ ವಿಶೇಷವಾಗಿ ನಮ್ಮ ಜೋಗಿ ಪ್ರೇಮಣ್ಣ ಅವ್ರು ಭೇಟಿ ಮಾಡಿದ್ರು. ಅವ್ರ ಪಾಪ ಸಾಕಷ್ಟು ಬೆಂಬಲ ಕೊಟ್ಟರು. ನೀ ಏನೋ ಮಾಡ್ತೀಯ ಮಗ, ಮಾಡೋ, ಒಳ್ಳೇದಾಗಲಿ, ನನ್ನ ಕಡೆನಂತೂ ನಿನಗೆ ಸಂಪೂರ್ಣ ಬೆಂಬಲ ಇದೆ, ನೀನೇನು ಬೇಕಾದ್ರೂ ಮಾಡು ಅಂತೇಳಿ ಅವರು ಸಹಿತ ಪತ್ರದ ಮೂಲಕ ಬೊಮ್ಮೆ ಅವ್ರಿಗೆ ಬರೆದಿದ್ರು. ಮಾಡಿದ್ದು ಒಂದು ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡೋರಿಗೆ ಯಾವತ್ತೂ ನನ್ನ ಸಹಕಾರ ಇದೆ, ಮಾಡು ಅಂತ ಹೇಳೋದು. ಈಗ ಸಿನಿಮಾ ಕ್ಷೇತ್ರದಲ್ಲಿ ಅದಾದ ನಂತರ ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಹರೀಶ್ ಸರ್ ಇದ್ರು. ಅವಾಗ ಅವ್ರಿಗೂ ಭೇಟಿ ಮಾಡಿ ವಿಶೇಷವಾಗಿ ಮನವಿ ಕೊಟ್ಟಿದ್ದೆ. ಸರ್, ಈ ರೀತಿ ಇದೆ, ನಾವೆಲ್ಲ ಅಭಿಮಾನಿಗಳು ಒಗ್ಗೂಡಿದ್ದೀವಿ, ಇದೊಂದು ಹೋರಾಟ, ಇದೊಂದು ಸಕ್ಸಸ್ ಆಗಬೇಕು, ಹಾಗಾಗಿ ನಿಮ್ಮ ಸಹಕಾರ ಬೇಕು ಸರ್. ಅವರು ಹೇಳಿದ್ರು, ನೀವು ಯಾವಾಗ ಬೇಕಾದ್ರೂ ಬನ್ನಿಯಪ್ಪ, ನಾನು ನಿಮ್ಮ ಜೊತೆ CM ಹತ್ರ ಹೋಗೋಣ ಅಂತಂದ್ರು. ಸೊ ಅಲ್ಲಿಂದ ಬೆಂಬಲ ಆಯಿತು. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇನ್ನು ನಮ್ಮ ಕನ್ನಡಿಗರು, ಕರ್ನಾಟಕಕ್ಕೋಸ್ಕರ ಯಾರು ಹೋರಾಟ ಮಾಡ್ತಾರೋ, ಅಪ್ಪು ಅಭಿಮಾನಿಗಳು ಎಲ್ಲರನ್ನೂ ಭೇಟಿ ಮಾಡಿ ಒಗ್ಗೂಡಿಸಿ ಫೈನಲಿ ಇದೆಲ್ಲ ಆದಮೇಲೆ ಸ್ವಲ್ಪ ಈ ನಡುವೆ ಒಂದು 4 ವರ್ಷ ಅಂದಾಗ ಇನ್ನೇನು ಆಗ್ಬೇಕು ಅಂತ ಬಂದಾಗ ಏನೋ ಒಂದು ರಾಜಕೀಯ ಅಲ್ಲಿ ವ್ಯತ್ಯಾಸಗಳಿಂದ ಇದಲ್ಲೇ ನೆನಗುದಿ ಬಿದ್ದೋಗ್ಬಿಡೋದು. ಮತ್ತೆ ಬಿದ್ರೆ ಅದೇ 4 ವರ್ಷ ತಗಂತಲ್ಲ, ಯಾಕೆ ಅಂತ ಇವೆಲ್ಲ ಇಮಿಡಿಯೇಟ್ಲಿ ಮಾಡೋಂಥದ್ದು. ಯಾಕಂದ್ರೆ ಯಾರು ಅವರು ಒಪ್ಪು ಅಂದ್ರೆ ಎಲ್ಲರೂ ಪ್ರೀತಿ ಮಾಡೋರು, ಸಣ್ಣರಿಂದ ದೊಡ್ಡವರು. ಯಾಕೆ ಡಿಲೇ ಆಯ್ತು ಸರ್? ಡಿಲೇ ಯಾಕೆ ಅಂದ್ರೆ ಮಧ್ಯ ರಾಜಕೀಯ ಸನ್ನಿವೇಶಗಳು, ಸನ್ನಿವೇಶಗಳು ಮತ್ತೆ ಸರ್ಕಾರದ ಬದಲಾವಣೆಗಳು, ಹಾಗೂ ಕೆಲವರಲ್ಲಿ ಬೇರೆ ಬೇರೆ ತರ ವ್ಯತ್ಯಾಸಗಳು, ವಿಚಾರಗಳು. ಯಾಕಂದ್ರೆ ಇದು ತುಂಬಾ ಸೂಕ್ಷ್ಮ ವಿಚಾರ ಸರ್. ಅಪ್ಪು ಅವ್ರು ಒಬ್ಬ ಕಲಾವಿದನ್ನ ಇಂಥ ಮುಖ್ಯವಾಗಿ ತಂದು ನಾವು ಪಠ್ಯಕ್ಕೆ ಸೇರಿಸ್ಬೇಕು ಅಂದಾಗ ಬೇಕು ಬೇಡ, ನೆಗೆಟಿವ್ ಪಾಸಿಟಿವ್ ಬರ್ತದೆ, ಅವ್ರ ಹಂತದಲ್ಲೂ ಬರ್ತವೆ. ಅಂಥದ್ರ ನಡುವೆ ಎಲ್ಲಾ ಬೇಕು ಬೇಡಗಳು ಇನ್ನೊಂದು ಎಲ್ಲದ್ರ ನಡುವೆನೂ ಫೈನಲ್ ಇದನ್ನ ಸಕ್ಸಸ್ ಮಾಡ್ಲಿಕ್ಕೆ ಏನೇನು ಬೇಕೋ ನಾವು ಪೂರ್ವ ತಯಾರಿಲೆ, ನಾವು ಮತ್ತೆ ಯಾರನ್ನು ಭೇಟಿ ಮಾಡಬೇಕು, ಮತ್ತೆ ಅವ್ರನ್ನ ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು, ಮತ್ತೆ ಯಾವ ರೀತಿ ಅವ್ರಿಗೆ ಇದನ್ನ ನಾವು ಮನವರಿಕೆ ಮಾಡ್ಕೊಡ್ಬೇಕು, ಕಂಪ್ಲೀಟ್ ಎಲ್ಲದನ್ನು ಮತ್ತೆ ಇನ್ನೊಂದ್ಸರಿ ಅವ್ರಿಗೆ ಪುಷ್ ಮಾಡ್ತಾ ಇದ್ದೆ. ಫಾಲೋಅಪ್ ಅಲ್ಲಿ ಇದ್ದೆ, ನಾನು ಯಾರನ್ನೂ ಬಿಟ್ಟಿರ್ಲಿಲ್ಲ, ಕಂಪ್ಲೀಟ್ ಎಲ್ಲರಿಗೂ ಫಾಲೋಅಪ್ ಅಲ್ಲಿ ಇದ್ದೆ. ಇಲ್ಲ, ಇದಾಗ್ಲೇಬೇಕು, ಏನ್ ಸಮಸ್ಯೆ ಇದೆ, ಇದಾಗ್ಲೇಬೇಕು, ಯಾಕೆ ಮಾಡೋಕ್ಕಾಗಲ್ಲ ಅದನ್ನ ಹೇಳಿ ನಾನು ಅದಕ್ಕೆ ಉತ್ತರ ಕೊಡ್ತಾ ರೆಡಿ ಇದ್ದೀನಿ. ಯಾಕಂದ್ರೆ 10ನೇ ವಯಸ್ಸಿಗೆ ಇಡೀ ದಕ್ಷಿಣ ಭಾರತದಲ್ಲಿ 10ನೇ ವಯಸ್ಸಿಗೆ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಂತ ಕೀರ್ತಿ ಇರೋದು ನಮ್ಮ ಪುನೀತ್ ರಾಜ್ಕುಮಾರ್ ಅವರೊಬ್ಬರಿಗೆ. ಅದು ದಕ್ಷಿಣ ಭಾರತದಲ್ಲಿ ಚಿರಂಜೀವಿ ಸರ್, ರಜನಿಕಾಂತ್ ಸರ್, ಮತ್ತೆ ಅಮಿತಾಬ್ ಬಚ್ಚನ್ ಅವರು ಕೂಡ ಅದನ್ನ ಅವ್ರನ್ನ ಆಡಿ ಹೋಗ್ಲಿದ್ದಾರೆ. ಅದಕ್ಕಿಂತ ಹೆಮ್ಮೆ ನಮ್ಗೆ ಬೇಕಾಗಿಲ್ಲ, ಅವರೇ ಆಡಿ ಹೋಗ್ಲಿದ್ದಾರೆ. ಇಂಥ ಒಬ್ಬ ಬಾಲ ಕಲಾವಿದರು 10ನೇ ವಯಸ್ಸಿಗೆ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡು 10ನೇ ವಯಸ್ಸಿಗೆ ಸಾಕಷ್ಟು ಸಿನಿಮಾಗಳನ್ನ ನಟನೆ ಮಾಡಿದ್ದಾರೆ. ಸೊ ಸಿನಿಮಾದಿಂದ ಆಚೆಯೂ ಕೂಡ ಒಬ್ಬೊಬ್ಬ ಸಿಂಪ್ಲಿಸಿಟಿ, ಸರಳ ಸ್ನೇಹಜೀವಿ. ಅವರು ಹಿಂದೆ ಅಪ್ಪಾಜಿ ಅವರು ರೈತರ ಪ್ರೋತ್ಸಾಹ ಧನ ಸಿಗ್ಲಿ ಅಂತೇಳಿ ಉಚಿತವಾಗಿ ಸರ್ಕಾರದ ರಾಯಭಾರಿಯಾಗಿ ನಂದಿನಿ ಇದಕ್ಕೆ ಪ್ರಾಡಕ್ಟ್ಗೆ ರಾಯಭಾರಿ ಆಗಿದ್ದಾರೆ. ಅವ್ರಾಗಿದ್ದ ಉದ್ದೇಶ, ನನಗೆ ಯಾವುದೇ ಸಂಭಾವನೆ ಬೇಡ, ರೈತರ ಪ್ರೋತ್ಸಾಹ ಧನ ಕೊಡಿ, ಅವ್ರಿಗೆ ಅನುಕೂಲ ಆಗಲಿ, ನಾನು ಉಚಿತವಾಗಿ ಬಂದು ರಾಯಭಾರಿ ಆಗ್ತೀನಿ ಅಂತ ಹೇಳಿದ್ರು. ಅದು ಒಂದು ರೀತಿ ಸರ್ಕಾರಕ್ಕೆ, ಅವ್ರ ಕ್ಷೇತ್ರದಿಂದ ಸರ್ಕಾರಕ್ಕೆ ಒಂದು ಕೊಡುಗೆ ಕೊಟ್ಟ ಮೇಲೆ ಅವ್ರಿಗೂ ಸರ್ಕಾರ ಒಂದು ಕೊಡುಗೆ ಕೊಡಬೇಕು, ಕೊಟ್ಟಿದೆ ಅದೊಂದು ಕಡೆ. ಬಟ್ ಆದ್ರೂ ಅದೇ ರೀತಿ ಇವರು ಕೂಡ, ಅಪ್ಪವರು ಕೂಡ ಅದನ್ನ ಕಂಟಿನ್ಯೂ ಮಾಡಿದ್ರು. ಹೌದು, ಕೋವಿಡ್ ಟೈಮಲ್ಲೂ ಸಹಾಯ ಮಾಡಿದ್ರೆ ಸರ್ಕಾರಕ್ಕೆ, ಅವರು ಕೂಡ ಅದನ್ನ ರಾಯಭಾರಿ ಕಂಟಿನ್ಯೂ ಮಾಡಿದ್ರು. ಸರ್ಕಾರ ರೈತರ ಸಹಾಯ ಆಗತ್ತಂದ್ರೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅದಲ್ಲೇ ಸರ್ವ ಶಿಕ್ಷಣ ಅಭಿಯಾನ ಅಂತೇಳಿ ಒಂದು ವಿಶೇಷ ಯೋಜನೆ ಸರ್ಕಾರದಿಂದ ಆಗಿತ್ತು. ಅಂದ್ರೆ ಸರ್ಕಾರಿ ಶಾಲೆ ಮಕ್ಕಳುಗಳ ದಾಖಲಾತಿ ಹೆಚ್ಚಾಗ್ಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಅಂತ ಒಂದು ಕಾರ್ಯಕ್ರಮ ಕೂಡ ಅವರು ಯಾವುದೇ ಸಂಭಾವನೆ ಇಲ್ದೇನೆ ಅದಕ್ಕೆ ಅವರು ನಿಂತು ಮಾಡಿದ್ರು. ಸೊ ಅದರಿಂದ ಆಚೆಗೂ ಕೋವಿಡ್ ಟೈಮಲ್ಲಿ ಸಾಕಷ್ಟು ಸಹಾಯಗಳು ಮಾಡಿದ್ರು. ಸೊ ಹಿಂಗೆ ಸರ್ಕಾರಕ್ಕೆ ತಮ್ಮದೇ ಅಂತ ಕೊಡುಗೆ ಕೊಟ್ಟವ್ರೆ. ಇಷ್ಟೆಲ್ಲ ಸರ್ಕಾರಕ್ಕೆ ತಮ್ಮದೇ ಅಂತ ಕೊಡುಗೆ ಕೊಟ್ಟಿರೋ ವ್ಯಕ್ತಿ ಬಗ್ಗೆ ಪಠ್ಯಕ್ಕೆ ತರೋದ್ರಲ್ಲಿ ನಿಮ್ಗೆ ಏನ್ ಸಮಸ್ಯೆ ಇದೆ ಅಂತ ನನ್ನ ಪ್ರಶ್ನೆ.
ನಾನು ಅದು ಪ್ರಶ್ನೆ ಅದನ್ನಂದ್ರೆ ಪುಷಪ್ ಮಾಡ್ತಾನೆ ಇದ್ದೆ. ನೀವು ಅದನ್ನ ಮಾಡ್ಲಿಕ್ಕೆ ಯೋಚನೆ ಮಾಡೋದಾದ್ರೆ ಮಾಡಬಾರ್ದು, ಯಾಕೆ ಮಾಡಬಾರ್ದು ಅಂತ ನಮ್ಮನ್ನ ಕೇಳಿ ನಾವು ಯಾಕೆ ಮಾಡ್ಬೇಕು ನಾವು ಉತ್ತರ ಕೊಡ್ತೀವಿ, ಖಂಡಿತ ಕೊಡ್ತೀವಿ. ಹಂಗಿಲ್ಲ ಅಂದ್ರೆ ಮಾಡಿ, ನಮ್ದೇನು ಸಮಸ್ಯೆ ಇಲ್ಲ. ಸೊ ಇದು ಇಷ್ಟು ಹೋರಾಟಗಳ ಮಧ್ಯೆ ಎಲ್ಲಾ ಏಳು ಬೀಳುಗಳು, ಅದ್ರ ಮಧ್ಯೆ ನಮಗ್ ಫೋನ್ ಕರೆಗಳು, ಇನ್ನೊಂದು ಬೆದರಿಕೆಗಳು, ಕಮೆಂಟ್ಗಳು ಅವೆಲ್ಲ ಬರ್ತಾ ಇರ್ತವೆ. ಅಯ್ಯೋ ಬೇಕಾದಷ್ಟು. ನಾವು ಯಾವ್ದು ತಲೆ ಕೆಡ್ಸ್ಕೊಂಡು ನಾನು ಇವತ್ತು ಅವ್ರಿಗೆ ಅದೇನು ಹೇಳೋದು, ನಾನು ಮಾಡೋ ಕೆಲಸನ ಕರ್ನಾಟಕ ಜನತೆ ಒಪ್ಪಿದ್ದಾರೆ. ಯಾರು ಒಪ್ಲಿ ಬಿಡ್ಲಿ, ಕರ್ನಾಟಕ ಜನತೆ ಒಪ್ಪಿದ್ದಾರೆ. ಅದನ್ನ ಅಭಿಮಾನಿಗಳು ಒಪ್ಪಿದ್ದಾರೆ, ರಾಜ್ಯ ಸರ್ಕಾರ ಒಪ್ಪಿದೆ, ಎಲ್ಲ ಮೇಲೊಬ್ಬ ನೋಡ್ತಿರ್ತಾನೆ, ಸಾಕು. ನನಗಿನ್ಯಾರು ನನಗೆ ಬೆದರಿಕೆ ಹಾಕೋರು ಕಮೆಂಟ್ ಮಾಡೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತು ಒಂದು ಒಳ್ಳೆ ಕೆಲಸ ಯಾವತ್ತೂ ಆಳದ ಮರ ಥರ ಸರ್, ಅದು ನಿಂತ್ಕೊಳುತ್ತೆ, ಗಟ್ಟಿ ನಿಂತ್ಕೊಳ್ಳುತ್ತೆ. ಯಾರೇನೇ ಮಾಡಿದ್ರು ಅದಕ್ಕೆ ಹೆಚ್ಚು ಆಯುಸು ಇರುತ್ತೆ, ಅದರ ಗಟ್ಟಿನೇ ಅದರ ಶಕ್ತಿನೂ ಹಂಗೆ ಇರುತ್ತೆ. ಒಳ್ಳೆ ಕೆಲಸ ಯಾವತ್ತು ಆಳದ ಮರ ಥರ ಶಾಶ್ವತ. ಅದಕ್ಕೆ ಇವತ್ತು ಒಳ್ಳೆ ಕೆಲಸ ಆಗಿರೋದಕ್ಕೆ, ಸತ್ಯ ಇರೋದಕ್ಕೆ ಅದು ಆಳದ ಮರವಾಗಿ ಕರ್ನಾಟಕದಲ್ಲಿ ಇದೆ. ನೀವು ಇತ್ತೀಚೆಗೆ ಮಧು ಬಂಗಾರಪ್ಪ ಅವ್ರನ್ನು ಭೇಟಿ ಮಾಡ್ತೀರಿ. ಸೊ ಅವರಿಗೆ ಪ್ರೀತಿಯಿಂದ ಏನೋ ಅಭಿನಂದಿಸ್ತೀರಿ. ಸೊ ಅವರೊಂದು ಆದೇಶ ಕೊಡೋದಕ್ಕೆ ಅಧಿಕಾರಿಗಳಿಗೆ ಹೇಳ್ತಾರೆ. ಹೌದು, ಇಲ್ಲ ನಾನು ಫೈನಲ್ ಆಗಿ ಎಲ್ಲ ಆದಮೇಲೆ ಯಾಕಂದ್ರೆ ಬಿಡಬಾರ್ದಂತೆ ಮಧು ಬಂಗಾರಪ್ಪ ಸರ್ ಭೇಟಿ ಮಾಡಿದೆ. ಸರ್ ಈ ರೀತಿ ನಾವು 4 ವರ್ಷದಿಂದ ವಿಶೇಷವಾಗಿ ಅಭಿಯಾನ ಮಾಡಿ ಹೋರಾಟ ಮಾಡಿ ಸರ್ ಜನಗಳ ಅಭಿಪ್ರಾಯ ಸಂಗ್ರಹಿಸಿ, ಕರ್ನಾಟಕ ಜನಗಳ ಅಭಿಪ್ರಾಯ ಸಂಗ್ರಹಿಸಿ, ಪ್ರಮುಖ ರಾಜಕೀಯ ಗಣ್ಯರ ಅಭಿಪ್ರಾಯ ಸಂಗ್ರಹಿಸಿ, ಅವ್ರದ್ದು ಕೂಡ ಎಲ್ಲರದ್ದು ಪ್ರತಿ ನನ್ನ ಹತ್ರ ಇತ್ತು ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪ್ರತಿ ಕೊಟ್ಟಿದ್ರು ನನಗೆ. ಎಲ್ಲದನ್ನು ಕ್ರೋಢೀಕರಿಸಿ ಮಧು ಬಂಗಾರಪ್ಪ ಅವ್ರ ಹತ್ರ ಹೋಗಿ, ಅವಾಗ ಅವರು ಸಿದ್ದರಾಮಯ್ಯ ಅವ್ರಿಗೂ ನನ್ನ ಪತ್ರ ಬರೆದಿದ್ರು. ಇದ್ರ ಬಗ್ಗೆ ಬೊಮ್ಮೆಯವ್ರಿಗೂ ಬರೆದು ಮಾತನಾಡಿದ್ರು ಅದ್ರ ಬಗ್ಗೆ. ಆ ಪತ್ರನ ಸಹಿತ ನಾನು ಮಧು ಬಂಗಾರಪ್ಪ ಅವ್ರ ಹತ್ರ ಇಟ್ಟು ಕೆಲವು ನಿಮಿಷಗಳ ಅವ್ರ ಹತ್ರ ಅದನ್ನು ಡಿಸ್ಕಷನ್ ಮಾಡಿ, ಈ ರೀತಿ ಇದೆ, ದಯವಿಟ್ಟು ಇದನ್ನ ಒಂದು ಪಠ್ಯಕ್ಕೆ ತರಲಿಕ್ಕೆ ಮಾಡಲೇಬೇಕು. ಅವತ್ತು ಸಿದ್ದರಾಮಯ್ಯ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಇವತ್ತು ಅವ್ರದೇ ಸರ್, ಅವ್ರ ಮೂಲಕನೇ ಇದೊಂದು ಯಶಸ್ವಿ ಒಂದು ಒಳ್ಳೆ ಕೆಲಸ ಆಗಬೇಕು. ದಯವಿಟ್ಟು ಇದನ್ನ ಪುರಸ್ಕರಿಸಿ ಸರ್. ಅಥವಾ ಏನಾದರೂ ಅಭಿಪ್ರಾಯ ಇದೆ ದಯವಿಟ್ಟು ತಿಳಿಸಿ, ನಾವು ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಭೇಟಿ ಮಾಡೋಕೆ ತಯಾರಿದ್ದೀವಿ ಅಂತಲೂ ಕೂಡ ಹೇಳಿದೆ. ಅವ್ರ ಪತ್ರ ನೋಡಿದ ಮೇಲೆ ಮುಖ್ಯಮಂತ್ರಿಗಳ ಆದೇಶ ನಿರ್ದೇಶನ ಇದೆ ಆವಾಗ ಅಂದಮೇಲೆ ಇದ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ಖಂಡಿತ ಇದನ್ನು ನಾನು ಇದರ ಮುಂದುವರೆದ ಭಾಗವಾಗಿ ಏನು ಮಾಡಬೇಕಾದ್ರೆ ನಾನು ಶಿಕ್ಷಣ ಇಲಾಖೆಗೆ ಪತ್ರ ಬರೀತೀನಿ ಅಂತೇಳಿ ಅವ್ರು ಅಲ್ಲಿಂದ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಗೆ ಪತ್ರ ಬರೆದಿದ್ದಾರೆ. ಈ ರೀತಿ ಒಂದು ಮನವಿ ಬಂದಿದೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ. ಅಲ್ಲಿ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯವ್ರು ಏನು ಮಾಡಿದರೆ, ಈಗ ಹಿಂದೆ ರಾಜ್ಕುಮಾರ್ ಅವರು ಅಪ್ಪಾಜಿ ಅವ್ರದ್ದು ಗದ್ಯ ಭಾಗದಲ್ಲಿ ಇದೆ, 6ನೇ ತರಗತಿ ಗದ್ಯ ಭಾಗದಲ್ಲಿದೆ. ಅದರೊಳಗಡೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು 10ನೇ ವಯಸ್ಸಿಗೆ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಂತ ಕೆಲವು ವಿಚಾರಗಳನ್ನ ಅದರಲ್ಲಿ ಅಳವಡಿಸಿದೀವಿ. ಇದರ ಮುಂದುವರೆದ ಭಾಗವಾಗಿ ಏನ್ ಮಾಡ್ಬೋದು ಅಂತ ಅವ್ರ ಪತ್ತೆ ಕೇಳಿದ್ದಾರೆ ಸಚಿವರಿಗೆ. ಅವರು ಹಂಗಿದ್ಮೇಲೆ ಇದನ್ನ ಪುರಸ್ಕರಿಸಿ, ಮುಖ್ಯಮಂತ್ರಿಗಳ ಆದೇಶ ಇದೆ ಪುರಸ್ಕರಿಸಿ ಅಂತ ಹೇಳಿದ್ರು. ಮತ್ತೆ ಅವ್ರಿಗೆ ನನಗೆ ಪತ್ರ ಬರೆದಿದ್ದಾರೆ. ಕಮಿಟಿಯಿಂದ MD ಅವ್ರು ಕಾಲ್ ಮಾಡಿ ನನಗೆ ಪತ್ರ ಕಳಿಸಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಶೈಕ್ಷಣಿಕ ವರ್ಷದಲ್ಲಿ 25-26 ಶೈಕ್ಷಣಿಕ ವರ್ಷದಲ್ಲಿ ಇದನ್ನ ನಾವು ಪಠ್ಯಕ್ಕೆ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಸಾಕಷ್ಟು ನನ್ನನ್ನು ಅಭಿಪ್ರಾಯ ಕೇಳಿದ್ರು, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಸಾಕಷ್ಟು ಅಭಿಪ್ರಾಯ ಕೇಳಿದ್ರು. ನಾನು ಹೇಳಿದ್ದೀನಿ ಸರ್, ನನಗೆ ಅವ್ರನ್ನ ಗದ್ಯ ಭಾಗದಲ್ಲೇ ತರಬೇಕು. ಅವರ ಬಾಲ್ಯ, ಅವರ ಯೌವನ, ಅವರ ಜೀವನ ಕತೆ, ಅವ್ರಿಗೆ ಸರ್ಕಾರಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಕರ್ನಾಟಕ ಅವ್ರದ್ದು ಸಾಮಾಜಿಕ ಸೇವೆ, ಅವ್ರಿಗಿರ್ತಕ್ಕಂಥ ಜನಪ್ರಿಯತೆ ಎಲ್ಲ ಒಟ್ಟಾರೆ ಸೇರಿ ಅವರ ಒಂದು ಗದ್ಯ ಭಾಗದಲ್ಲಿ ಮುಂದಿನ ಪೀಳಿಗೆಗೆ ಇನ್ಸ್ಪೈರ್ ಆಗ್ತಕ್ಕಂಥ ಒಂದು ಒಳ್ಳೆ ವಿಚಾರ ಅವ್ರನ್ನ ಗದ್ಯ ಭಾಗದಲ್ಲಿ ತರಬೇಕು ಅಂತೇಳಿ ನಾನು ಮನವಿ ಕೊಟ್ಟಿದ್ದೆ. ಓಕೆ, ಈಗ ಮನವಿಗೆ ಸ್ಪಂದಿಸಿದಾರೆ ಅವ್ರಿಗೆ? ಖಂಡಿತ. ಬಹುಶಃ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಸೇರಬಹುದು. ಹೌದು, ಖಂಡಿತ ಸೇರ. ಓಕೆ, ಈ ವಿಚಾರನ ಅಶ್ವಿನಿ ಮೇಡಮ್ಗೆ ಹೋಗಿ ತಿಳಿಸಿದಾಗ ಅವ್ರು ಏನು ಬಹಳ ಸಂತೋಷ ಪಟ್ರು. ಅವ್ರಿಗೂ ಆಕ್ಚುಲಿ ಮಾಹಿತಿ ಇರಲಿಲ್ಲ. ಇದು ಅಧಿಕೃತ ಸರ್ಕಾರದಿಂದ ಆದೇಶ ಆದಮೇಲೆ ಅದು ಮಾಧ್ಯಮಗಳ ಮೂಲಕ ಅವ್ರಿಗೆ ಕಿವಿ ಬರುತ್ತೆ. ಅದಾದ ನಂತರ ಅವ್ರಿಗೆ ತೆಲುಗು ಇಂಡಸ್ಟ್ರಿಯಿಂದ ಅವ್ರಿಗೆ ಒಂದು ಕರೆ ಬರುತ್ತೆ, ಈ ರೀತಿ ನಿಮ್ಮ ಕುಟುಂಬಕ್ಕೆ ಒಂದು ದೊಡ್ಡ ಗೌರವ ಸಿಕ್ಕಿದೆ, ಕಂಗ್ರ್ಯಾಚುಲೇಷನ್ ಅಂತೇಳಿ ಅವ್ರಿಗೆ ವಿಶ್ ಮಾಡ್ತಾರೆ. ಅವ್ರಿಗೂ ವಿಶ್ ಮಾಡ್ತಾರೆ. ಹಾಗಾಗಿ ಅವ್ರೇನು ಮೇಡಮ್ ಹೇಳ್ತಾರೆ, ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಯಾರೊಬ್ರು ಅಭಿಮಾನಿ ಮಾಡಿರೋದಂತೆ, ನನಗೂ ಗೊತ್ತಿಲ್ಲ, ನಾನು ಸರ್ಚಿಂಗ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಇಲ್ಲ, ಒಂದು ಒಳ್ಳೆ ಸಾಮಾನ್ಯ ಅಭಿಮಾನಿ ಇಷ್ಟೆಲ್ಲ ಮಾಡ್ಬೋದ ಈ ಹಂತಕ್ಕೆಲ್ಲ, ಬಟ್ ಒಳ್ಳೇದು, ತಂದೆ ಮಕ್ಕಳನ್ನ ಒಂದೇ ಒಂದು ಪುಸ್ತಕದಲ್ಲಿ ಸೇರಿಸ್ತಕ್ಕಂಥ ಒಂದು ಸೌಭಾಗ್ಯ ಇಡೀ ದೇಶದಲ್ಲಿ ನಿಮಗೆ ಸಿಕ್ಕಿರೋದು. ಸೊ ಎನಿವೆ ಕಂಗ್ರ್ಯಾಚುಲೇಷನ್ ಅಂತೇಳಿ ತೆಲುಗು ಇಂಡಸ್ಟ್ರಿಯಿಂದ ಚಿರಂಜೀವಿ ಕುಟುಂಬದಿಂದ ಕರೆ ಬಂದು ಅವ್ರಿಗೊಂದು ಅಭಿನಂದನೆ ಸಲ್ಲಿಸಿರ್ತಾರೆ. ಸೊ ಅವಾಗ ಮೇಡಮ್ ತುಂಬಾ ಎಕ್ಸೈಟ್ ಆಗಿ ನನ್ನ ಹುಡುಕುವಂತ ಪ್ರಯತ್ನದಲ್ಲಿ ಇರ್ತಾರೆ. ನಾನು ಹೀಗೆ ಮಧು ಬಂಗಾರಪ್ಪ ಸರ್ ಭೇಟಿ ಮಾಡಿದಾಗ ಒಂದು ಫೋಟೋ ಸಿಗುತ್ತಷ್ಟೇ, ನಂದು ಯಾವುದೇ ತರ ಕಾಂಟ್ಯಾಕ್ಟ್ ಇರಲ್ಲ. ಅದ್ಯಾಂಗೋ ನಮ್ಮ ಕಮ್ಯುನಿಕೇಶನ್ ಆಗಿ ವಿಶ್ ಮಾಡಿ ಅವ್ರು ನಮ್ಮನ್ನ ಬರಮಾಡ್ಕೋತಾರೆ. ಒಂದೊಳ್ಳೆ ಆತಿಥ್ಯನ ಕೊಟ್ಟರು, ಒಂದೊಳ್ಳೆ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಅವ್ರು ಬಹಳ ಖುಷಿ ಪಟ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಹೇಳಿದ್ದು ಅದನ್ನೇ, 4 ವರ್ಷ ಹೋರಾಟ, ಯಾವುದೇ ಕೆಲಸ ಆದ್ರೂ 1 ದಿನ 2 ದಿನ 4 ದಿನ ಮಾಡ್ಬೋದು, ಆ ಶಕ್ತಿ ಒಂದು ಪೇಷನ್ಸ್ ಇರುತ್ತೆ.
ಬಟ್ 4 ವರ್ಷ ಅದೇ ಎನರ್ಜಿ ಇಟ್ಕೊಂಡು ನೀವು ಅಷ್ಟೇ ಇಟ್ಕೊಂಡು ಹೆಂಗ್ ಇದನ್ನ ಹೋರಾಟ ಮಾಡಿ ಕಾರ್ಯರೂಪಕ್ಕೆ ತರೋದಿದೆಯಲ್ಲ, ನಾವ್ಯಾವತ್ತು ನಮ್ಮ ಕುಟುಂಬ ಅಥವಾ ನಾವ್ಯಾವತ್ತು ನಿಮ್ಗೆ ಚಿರಋಣಿ ಅಂತ ಪಾಪ ನನಗೆ ಅವರು ಅಭಿನಂದನೆ ಸಲ್ಲಿಸವ್ರೆ. ಬಟ್ ತುಂಬಾ ದೊಡ್ಡ ಮನೆ ಸರ್, ದೊಡ್ಡ ಗುಣ. ಯಾವತ್ತೂ ಅವ್ರು ಹೋದಾಗ ಅವ್ರ ಮನೆಗೆ ಹೋದ್ರು ಅಷ್ಟೇ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಕೊರತೆ ಇಲ್ಲ. ಬಹಳ ಸಂತೋಷ ಆಗಿದೆ ಅವ್ರು ಭೇಟಿ ಮಾಡಿ. ಓಕೆ, ಈಗ ಫೈನಲ್ ಆಗಿ ನೆಕ್ಸ್ಟ್ ಇಯರ್ ಸೇರುವ ಎಲ್ಲ ಸಾಧ್ಯತೆಗಳು ಇವೆ. ಹೌದು. ಸೊ ಕೊನೆಯದಾಗಿ ಅಪ್ಪು ಫ್ಯಾನ್ಸ್, ನೀವು ಅಪ್ಪು ಫ್ಯಾನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಯಾಕಂದ್ರೆ ಅಪ್ಪು ಫ್ಯಾನ್ಸ್ ಬಗ್ಗೆ ಎಲ್ರಿಗೂ ಗೊತ್ತು. ಹೌದೌದು. ಬರೇ ಅಪ್ಪು ಫ್ಯಾನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವ್ಯಾವ ಸ್ಟಾರ್ ಫ್ಯಾನ್ಸ್ ಇದಾರೆ ಅವರೆಲ್ಲ ಸ್ಟಾರ್ ಫ್ಯಾನ್ಸ್ಗೂ ಅವ್ರ ಬಗ್ಗೆ ಗೊತ್ತು. ಈಗ ಪುಸ್ತಕದಲ್ಲೂ ಕೂಡ ಅವರ ಸರಳತೆಯನ್ನ, ಸಮಾಜ ಸೇವೆಯನ್ನ ಗುರುತಿಸಿ ಅದರಲ್ಲೂ ಗದ್ಯ ಭಾಗದಲ್ಲಿ ಸೇರಿಸುವಂತ ಪ್ರಯತ್ನ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ ಅವ್ರ ಫ್ಯಾನ್ಸ್? ಅದು ಬಹಳ ಸಂತೋಷ ಆಗುತ್ತೆ. ಎಲ್ಲ ಅಭಿಮಾನಿಗಳಿಗೂ ಹಾಗೂ ಕರ್ನಾಟಕ ಜನತೆ ವಿಶೇಷವಾಗಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ಕೊಟ್ಟಂಥ ಎಲ್ಲ ನನ್ನ ಕರ್ನಾಟಕ ಜನತೆ ಹಾಗೂ ಅಭಿಮಾನಿಗಳು, ಎಲ್ಲ ಕಲಾವಿದರ ಅಭಿಮಾನಿಗಳು ಸಹಿತ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ನಾನು ಇಂಥವರು ಅಂತೇನಿಲ್ಲ, ಪ್ರತಿಯೊಬ್ಬ ಕಲಾವಿದರ ಅಭಿಮಾನಿಗಳು ನನ್ನ ಬೆಂಬಲ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳ ಸಲ್ಲಿಸ್ತೇನೆ. ವಿಶೇಷವಾಗಿ ನಾವೆಲ್ಲ ಇದೇ ರೀತಿ ಒಗ್ಗೂಡೋಣ, ಒಂದು ಒಳ್ಳೆ ಆರೋಗ್ಯ ಸಮಾಜ ನಿರ್ಮಾಣ ಮಾಡೋಕ್ಕೆ ನೀವೆಲ್ಲ ಕೈ ಜೋಡಿಸೋಣ ಅಂತೇಳಿ ನಾ ಈ ಮೂಲಕ ಎಲ್ಲರಿಗೂ ಅಭಿನಂದನೆ ತಿಳಿಸೋಕೆ ಬಯಸ್ತೇನೆ ಸರ್. ಎಸ್, ಇದುವರೆಗೂ ದೇವರಾಜ್ ಅರಸು ಅವರು ಒಂದಿಷ್ಟು ಮಾತುಗಳನ್ನ ಹಾಡಿದರು. ಯಾಕಂದರೆ ಅಪ್ಪು ಅವರ ಜೀವನ ಚರಿತ್ರೆ, ಅಪ್ಪು ಅವರ ಸಮಾಜ ಸೇವೆ, ಅವರ ಬದುಕು, ಬಾಲ್ಯ ಎಲ್ಲವನ್ನು ಕೂಡ ಗದ್ಯ ಭಾಗದಲ್ಲಿ ಸೇರಿಸ್ಬೇಕು ಅನ್ನೋ ಅವರ ಒತ್ತಾಯಕ್ಕೆ ಈಗ ಸರ್ಕಾರ ಕೂಡ ತಥಾಸ್ತು ಹೊಂದಿದೆ. ಇನ್ನೇನು ಶೈಕ್ಷಣಿಕ ವರ್ಷ ಶುರುವಾಗುತ್ತೆ, ಆಗ ಪಠ್ಯದಲ್ಲಿ ಅವರ ಜೀವನ ಚರಿತ್ರೆ 5 ಭಾಗಗಳು ಸೇರ್ಪಡೆ ಆಗ್ತವೆ. ಸೊ ಇದಕ್ಕಿಂತ ಖುಷಿ ಇನ್ಯಾವುದಿದೆ? ಅಪ್ಪು ಫ್ಯಾನ್ಸ್ ಮುಂದಿನ ವರ್ಷ ಅಂದ್ರೆ ಮುಂದಿನ ತಿಂಗಳು ಹಬ್ಬ ಬೇರೆ ಇದೆ, ಅದ್ರ ಜೊತೆಗೆ ಇದೊಂದು ಗಿಫ್ಟ್ ಅಂತಾನೆ ಹೇಳ್ಬೋದು ಈ ವರ್ಷ. 4 ವರ್ಷಗಳ ಕಾಲ ಅಂದ್ರೆ ಸತತವಾಗಿ 4 ವರ್ಷಗಳ ಕಾಲ ಇದೇ ವಿಚಾರನ ಇಟ್ಕೊಂಡು ಹಲ್ದಾಡಿ ಸಾಕಷ್ಟು ಹೋರಾಟ ಮಾಡಿರ್ತಕ್ಕಂಥ ದೇವರಾಜು ಮತ್ತು ಅವರ ಸ್ನೇಹಿತರು ಮತ್ತೆ ಇಡೀ ಅಪ್ಪು ಫ್ಯಾನ್ಸ್ ಏನಿದೆ ಅವರಿಗೆ ನಮ್ಮ ಕಡೆಯಿಂದನೂ ಕೂಡ ವಿಶ್ ಮಾಡ್ತೀವಿ ಸರ್. ನಿಮ್ಮ ಹೋರಾಟ ನಿರಂತರವಾಗಿರಲಿ, ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇರಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಸಹಕಾರ, ಮಾಧ್ಯಮ ಕ್ಷೇತ್ರ ಸಹಕಾರ. ಯಾಕಂದರೆ ನಮ್ಮಂಥ ಕೊಟ್ಟಿಗೆಯಲ್ಲಿದ್ದ ನಮ್ಮಂಥವ್ರನ್ನ ಕೋಟ್ಯಾಂತರ ಜನಗಳ ಮುಂದೆ ತಂದಿಟ್ಟಿದ್ದೀರಿ. ಇವತ್ತು ನಾವ್ಯಾವತ್ತು ನಿಮ್ಗೆ ಋಣಿಯಾಗಿರ್ತೀವಿ ಸರ್. ವಿಶೇಷವಾಗಿ ನಿಮ್ಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.